ಯಾವುದೇ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡಲು ಸಿದ್ಧರಿದ್ದೇವೆ. ಈಗ ಏನು ಫೆಡರೇಷನ್ ಸಂಸ್ಥೆ ಅಧಿಕೃತವಾಗಿ ಪಡೆದಿದೆಯೋ ಆ ಜಾಗವನ್ನು 9 ಎಕರೆ ಜಾಗವನ್ನು ಕೂಡ ಅದು ಬಿಟ್ಟುಕೊಡಬೇಕಂತ ನಮ್ಮ 5 ಭಜನಾ ಮಂಡಳಿಗಳ ವತಿಯಿಂದ ಹಿತರಕ್ಷಣಾ ಸಮಿತಿ ಅಂತ ಉಂಟು, ಬೀಚ್ ಅಭಿವೃದ್ಧಿ ಅಂತ, ಅದಕ್ಕೆ ಕೊಡಬೇಕಂತ ನಮ್ಮ ಎಲ್ಲರ ಒಂದು ಒಕ್ಕರದ ಮನವಿ. ಸಚಿವರನ್ನು ರೀಚ್ ಆಗಿಲ್ವಾ? ಸಚಿವರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಮಾನ್ಯ ರೆಸ್ಪಾನ್ಸಿಬಲ್ ರೀಚ್ ಆಗಿದ್ದೇವೆ ಹಾಗೂ ಅನೇಕ ವ್ಯಕ್ತಿಗಳನ್ನು ಕೂಡ ನಾವು ಮಾತಾಡಿದ್ದೇವೆ. ಈ ಬಗ್ಗೆ ಅವರೆಲ್ಲ ನಮಗೆ ಸಹಕಾರ ನೀಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಮಂದಿರದ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಮ್ಮ ಕೆಲಸವನ್ನು ಯಾರು ಕೂಡ ಮಾಡಿದ್ರೆ ನಾವು ಅವರ ಸಹಕಾರ ಬಯಸ್ತೇವೆ. ಖಂಡಿತವಾಗಿ ಇದರ ಯಾವುದೇ ಒಂದು ಪಕ್ಷಭೇದ ಇಲ್ಲ, ರಾಜಕೀಯವಿಲ್ಲ. ನಮಗೆ ಒಂದು ಬೇಸರ ಅಂದರೆ ಈ ಸ್ಥಳವನ್ನು ಫೆಡರೇಷನ್ ಸಂಸ್ಥೆ ಯಾವುದೇ ಒಂದು ಮಾಹಿತಿ ನೀಡದೆ ಅಧಿಕೃತವಾಗಿ ಪಡೆದುಕೊಂಡರೆ ನಮಗೆ ತುಂಬ ಬೇಸರ ಆಗಿದೆ. ಈ ನಿಟ್ಟಿನ ನಮ್ಮ ಹೋರಾಟ. ನಿಮ್ಮ ಪೈಕಿ ಯಾರು ಡೈರೆಕ್ಟರ್ಸ್ ಇಲ್ಲ ಫೆಡರೇಷನ್ ಈ ಭಾಗದಲ್ಲಿ? ಫೆಡರೇಷನ್ ಡೈರೆಕ್ಟರ್ ಇದ್ದಾರೆ. ನಮ್ಮ ಮಂದಿರದಲ್ಲಿ ಕೂಡ ಒಬ್ಬ ಸದಸ್ಯರಿದ್ದಾರೆ, ಸುರೇಶ್ ಸಾಲಿಯನ್ ಅಂತ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ. ಈ ವಿಚಾರ ನಮ್ಮ ಸಂಸ್ಥೆಯಲ್ಲಿ ಚರ್ಚೆ ಆಗಲಿಲ್ಲ, ನಮಗೂ ಕೂಡ ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಸ್ಪಷ್ಟವಾಗಿ ಅವರೇ ಹೇಳಿಕೆ ಇದ್ದಾರೆ. ಅವರು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ. ಅಧ್ಯಕ್ಷರದ್ದು ಏಕಮುಖವಾಗಿ ಅವರ ಒಂದು ನಿರ್ಣಯ ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈ ಬಗ್ಗೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಈ ಒಂದು ಯೋಜನೆ ಬಗ್ಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನಮ್ಮ ಸದಸ್ಯರಿಗೆ. ಆ ಬಗ್ಗೆ ನಾವೇ ಕೂಡ ಮಂದಿರದ ವತಿಯಿಂದ ಸ್ಟೇಷನ್ನಲ್ಲಿ ಈ ಬಗ್ಗೆ ತಿಳಿಸಿದ್ದೇವೆ. ಇನ್ನು ಅವರಿಗೆ ಪೊಲೀಸ್ನವರು ಎಂತ ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು.